ಕರೆಸಿ ಕಾಣಿಸಿಕೊಂಡು ಪಾಂಡವರರಸಿ ಬೆಸಗೊಳ್ಳಲೇಕೆ ಪಾರ್ಥನ ಪೌರುಷವದ ಮಾತುಗಳನ್ನು ಎಂದಳು ನಗೆಯ ಮೊಳೆ ಮಿನುಗೆ ಸುರಭುಜಂಗಮ ವಧುವ ನೀ ಮೇ ಅರಸು ಮಗಳು ತಂಗಿ ನೀ ಗೊಲ್ಲರ ಮಗಳೇ ಪುಸಿಗೆನುದ ತಲೆದೂಗಿದಳು ಪಾಂಚಾಲಿ. ಇದು ಈಗ ತಾನೇ ಕೇಳಿದ್ರಿ 48ನೇ ಪದ್ಯ. ಪಾಂಡವರ ಧರ್ಮಪತ್ನಿಯಾದಂತಹ ದ್ರೌಪದಿ ಸಖಿಯರು ಹೇಳಿದ ಹಾಗೆ ಕಸಿಸ್ತಾಳೆ ಒಳಗಡೆಗೆ. ನಗ್ನಗ್ತಾ ಸುಭದ್ರೆ ಹೇಳಿದ್ಲು ಅಂತಲೂ ಅರ್ಥ ಮಾಡ್ಬೋದು, ದ್ರೌಪದಿ ನಕ್ಕಿರ್ಬೋದು ಅಂತಲೂ ಅಂದ್ಕೋಬಹುದು ನಾವು. ಅರ್ಜುನ ಹೇಳ್ಕೊಟ್ಟಂತಹ ಮಾತನ್ನೆಲ್ಲ ಹೇಳ್ತಾಳವಳು, ಅವಳಿಗೂ ಸ್ವಲ್ಪ ನಗು ಬಂದಿರ್ಬೋದು. ಅದನ್ನು ಕೇಳಿ ದ್ರೌಪದಿಗೂ ನಗು ಬಂತು. ನೀನು ಏನು 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 ಹೇಳಿದೆ, ಇನ್ನೊಂದ್ಸತಿ ಹೇಳೋ. ಓಹೋ, ದೇವತಾಸ್ತ್ರೀನೋ ನಾಗಕನ್ನಿಕೆನೋ ರಾಜಪುತ್ರಿನೋ ಆಗಿರಬೇಕು, ಗೊಲ್ಲರ ಮಗಳಾಗಲು ಸಾಧ್ಯವೇ ಇಲ್ಲ ಅಂತಂದು. ಅವನು ಗೊಲ್ಲರ ಮಗಳು ಅಂತ ಹೇಳಿ ಸಾಕು ಅಂತ ಹೇಳಿದ್ನಲ್ಲ ಅರ್ಜುನ. ಗಂಡ ಹೇಳಿದ್ದನ್ನು ಆ ಚಾಚು ಚಪತೆ ಮಾಡಿದ್ಲು ಪಾಪ ಸುಭದ್ರೆ. ಅದೇ ಥರ ದ್ರೌಪದಿ ಗೊತ್ತಾಗದೇ ಇರುತ್ತಾ? ಆ ಮುಖ ನೋಡಿದ್ರು ಗೊತ್ತಾಗಲ್ವಾ? ಒಳ್ಳೆ ದೇವತಾಸ್ತ್ರೀ ಥರ. ಇಲ್ಲವ್ರು ಜನ ಎಲ್ಲ ಮುಗಿ ಬೀಳ್ತಿದ್ರು ಆ ಊರಲ್ಲಿ. ಹಾಗೆ ದ್ವಾರಪಾಲಕರು ಕೂಡ ಒಳಗೆ ಬಿಟ್ಬಿಟ್ಟಿದ್ದಾರೆ ಅವಳನ್ನ. ಅಂದಮೇಲೆ ಅವಳ ಸೌಂದರ್ಯಕ್ಕೆ ಎಲ್ಲರೂ ಮಾರು ಹೋಗಿದ್ದಾರೆ, ದ್ರೌಪದಿನೂ ಮಾರು ಹೋಗಿದ್ದಾಳೆ. ಆದ್ದರಿಂದ ಅವಳು ನಗ್ನಗ್ತಾ ಪ್ರೀತಿಯಿಂದನೇ ಮಾತನಾಡಿಸಿದ್ದಾಳೆ ಅಂತ ಕಾಣಿಸುತ್ತೆ. ಮಸಗಿದವೋ ನಿಸ್ಸಾಳತತಿ ಗರ್ಜಿಸಿದವೋ ಅರ್ಜುನ ಬಂದನಿದೆಯೆಂದು ವಸಗೆ ವಾದಿನೊಳ್ ಊರ ಸುಳಿದರು ದೂತರಲ್ಲಿ ಶಶಿಮುಖಿಯ ರೂಪರತಿಯ ಮಿಗೆಲೆಸವರತುನಾವಳಿಯ ಶಶಿಮುಖಿಯರ ಉಪ್ಪರತಿಯ ಮಿಗೆಲೆಸವರತುನಾವಳಿಯ ಕಾಂತ ವಿಸರನೂಗಿದು ಪಾರ್ಥ ಹೊಕ್ಕನು ರಾಜಮಂದಿರವ. ಇಷ್ಟೆಲ್ಲ ಘಟನೆ ನಡೆಯಿತು. 49ನೇ ಪದ್ಯ. ಅಷ್ಟರಲ್ಲಿ ಭೇರಿಯ ಶಬ್ದ ಕೇಳ್ತಾ ಇದೆ. ದೂತರೆಲ್ಲ ಓಡೋಡಿ ಬಂದು ಹೇಳ್ತಾರೆ, ಅರ್ಜುನ ಬಂದ, ಇಗೋ ಬಂದ ಬಂದ ಬಂದ. ಶುಭ ಸಮಾಚಾರ ಊರಲ್ಲೆಲ್ಲ ಹರಡ್ಬಿಟ್ಟಿದೆ. ಆರತಿ ತೊಗೊಂಬನ್ನಿ, ನಿವಾಳಿಸೋಣ, ಉಪ್ಪು ತೊಗೊಂಬನ್ನಿ ಅಂತ ಹೇಳಿ ಎಲ್ಲರೂ ಕರೀತಾ ಇದ್ದಾರೆ. ಹಾಗೆ ಎಷ್ಟೋ ದಿವಸ ಆಗಿಬಿಟ್ಟಿದೆ ಅಲ್ವ, ಅವನು ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಭೇರಿ ಹೊಡ್ಕೊಂಡೇ ಬಂದಿದ್ದಾನೆ. ಏನೇ ಜಯಭೇರಿ ಎಲ್ಲ ಮುಂದಿನ ಪದ್ಯದಲ್ಲಿ ಕುಮಾರವ್ಯಾಸ ನಮಗೆ ವರ್ಣನೆ ಮಾಡ್ತಾನೆ. ಆರತಿ ಎತ್ತಿದ್ರು, ಅಲಂಕೃತವಾದಂತಹ ಸ್ತ್ರೀಯರೆಲ್ಲ ಪಾರ್ಥನನ್ನು ಕರ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಅರಮನೆಯನ್ನು ಪ್ರವೇಶ ಮಾಡಿದ. ಹೆಂಗಸರಿಗಂತೂ ಬಲು ಖುಷಿ ಅರ್ಜುನನ ನೋಡಿ. ಅರ್ಜುನ 5 ಜನರಲ್ಲಿ ತುಂಬ ಸ್ಫುರದ್ರೂಪಿ ಪಾಂಡವರಲ್ಲಿ. ಹಾಗಾಗಿ ಎಂಥವರನ್ನು ಮೋಡಿ ಮಾಡುವಂತಹ ಸೌಂದರ್ಯ ಇತ್ತು ಪುರುಷನಲ್ಲಿ. ಹಾಗಾಗಿ ಹೆಂಗಸರೆಲ್ಲ ಅವನನ್ನು ಅರಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕವಿ ಹೇಳ್ತಾನೆ, ಶಶಿಯ ನಿದಿರ್ಗೊಂಡು ಹೆಚ್ಚುವ ಅಂಬೋಧಿಯಂತೆ ಅಂತ. ಚಂದ್ರನ ಸಮುದ್ರ ಉಕ್ಕೇರೋದಕ್ಕೆ ಚಂದ್ರ ಕಾರಣ ಆಗ್ತಾನೆ. ಅಂತಹ ಚಂದ್ರಮುಖಿ ಅವಳು ಬಂದಿದ್ದಾಳೆ. ಈಗ ಇವನು ಅಷ್ಟೇ ಸುಂದರಾಕಾರ, ಮೋಹನಾಕಾರ. ಅವಳನ್ನು ನೋಡಿ ಸಂತೋಷಪಟ್ಟಿದ್ರು, ಇವಾಗ ಇವನು ನೋಡಿ ಸಂತೋಷಪಟ್ಟರು. ಅವರಿಬ್ಬರು ಗಂಡ ಹೆಂಡ್ತಿಂತ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ. ಈಗ ಪಾರ್ಥ ಅದನ್ನು ವಿವರಿಸಿ ಎಲ್ರಿಗೂ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ.